ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಗುರುವಾರದ ಬೆಳಗ್ಗೆ ಮಿನಿ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲಿಗೆ ಮಾಡೋ ಕೆಲಸ ಅಂತ ಹೇಳಿದ್ರೆ ದೇವರಿಗೆ ಕೈ ಮುಗಿಯೋದು. ದೇವರಿಗೆಲ್ಲ ಕೈ ಮುಗ್ದಿದ್ದಾದಮೇಲೆ ಒಂದ್ಸಲ ಕಿಚನ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತೀನಿ. ನಾನು ನೈಟೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ. ಆದರೂ ಕೂಡ ಬೆಳಗ್ಗೆ ಒಂದ್ಸಲ ನೀಟಾಗಿ ಕಿಚನ್ ಎಲ್ಲ ಒರೆಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಗಿದ್ದಾದಮೇಲೆ ನಾನು ಒಂದು ಲೋಟ ಬಿಸಿನೀರನ್ನ ಕುಡಿಯೋಣ ಅಂತ ಹೇಳಿ ಪಾತ್ರೆಯಲ್ಲಿ ನೀರು ಇಟ್ಕೋತಾ ಇದ್ದೀನಿ. ನೀವು ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಜೀರ್ಣಕ್ರಿಯೆಗಾಗಿರ್ಬೋದು ಮತ್ತು ತುಂಬಾ ವೆಯ್ಟ್ ಇದ್ದರೆ ವೆಯ್ಟ್ ಲಾಸ್ ಮಾಡೋಕ್ಕೂ ಬಿಸಿನೀರು ತುಂಬಾ ಒಳ್ಳೆಯದು. ನಾನು ಡೈಲಿ ಫಸ್ಟು ಬಿಸಿನೀರು ಕುಡ್ದಿದ್ದಾದಮೇಲೆ ನಾನು ಬೇರೆ ಕೆಲಸನ ಮಾಡೋದು. ಹಾಗೆ ನೀವು ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಕುದಿಸ್ಕೊಂಡು ಸೋಸ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಬೇಗ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿವಾಗ ಗಗನ್ ಕೂಡ ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ನೆಲ ಎಲ್ಲ ಒರೆಸ್ಕೊಡೋಣ ಅಂತ ಹೇಳಿ ನೆಲವನ್ನು ಒರೆಸ್ತಾ ಇದ್ದೀನಿ. ನಾನಿವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಬೇಗ ಕಸ ಎಲ್ಲ ಗುಡಿಸಿ ನೆಲನ ಒರೆಸ್ತಾ ಇದ್ದೀನಿ. ನಾನು ಸ್ವಲ್ಪ ಕೈಯಲ್ಲೇ ನೆಲ ಒರೆಸೋದು, ಹಾಗಾಗಿ ನಾನು ಬೇಗನೆ ನೆಲ ಒರೆಸ್ತೀನಿ. ಯಾಕಂದರೆ ಕೋಲಲ್ಲಿ ಒರೆಸಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಫುಲ್ಲು ವೈಟ್ ನೆಲ ಅಲ್ಲ, ಅಷ್ಟು ಕಲೆ ಆಗಿರುತ್ತಲ್ಲ, ಅದೆಲ್ಲ ಕೋಲಲ್ಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ನೆಲ ಒರೆಸೋದು. ಈಗ ನೆಲನೂ ಕೂಡ ಒರೆಸಾಯಿತು, ನೋಡ್ತಾ ಇರ್ಬೋದು ನೀವು. ಮ್ಯಾಟೆಲ್ಲ ಹಾಕ್ಬಿಟ್ಟು ತಿಂಡಿನ ರೆಡಿ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ನಾನಿವತ್ತು ತಿಂಡಿಗೆ ಪಲಾವ್ ಅಂತ ಹೇಳಿದ್ನಲ್ಲ, ಪಲಾವ್ಗೆ ನಾನು ಕ್ಯಾರೆಟು, ಬೀನ್ಸು, ಹಾಗೆ ಒಂದು ಕ್ಯಾಪ್ಸಿಕಮ್, ಒಂದು ಆಲೂಗಡ್ಡೆ ತೊಗೊಂಡು ಇವತ್ತು ಪಲಾವ್ನ ರೆಡಿ ಮಾಡಿದೆ. ನೋಡ್ತಾ ಇರ್ಬೋದು, ಪಲಾವ್ ಕೂಡ ರೆಡಿ ಆಯಿತು. ಯಾಕಂದರೆ ಗಗನವ್ರಿಗೆ ವ್ಯಾನು 9:30ಗೆಲ್ಲ ಬರುತ್ತೆ. ಹಾಗಾಗಿ ಬೇಗನೆ ಕೆಲಸ ಮಾಡ್ತೀನಿ ಬೆಳಗ್ಗೆ ಟೈಮು. ಈಗ ಗಗನ್ ಕೂಡ ಪೂಜೆ ಎಲ್ಲ ಮುಗಿಸಿ ಅವನು ಕೂಡ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ರೆಡಿ ಆಗೋ ಕೊಟ್ಟ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.